ಗಿಲ್ಲಿ ನಿರ್ದೇಶನದ ಮೂವಿ ಈಗ ಆಗಸ್ಟ್ 15ಕ್ಕೆ ರಿಲೀಸ್. ಸೊ ಅಷ್ಟಕ್ಕೂ ಗಿಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದು ಯಾರು, ಗಿಲ್ಲಿ ಅವರು ಯಾವ ಚಿತ್ರವನ್ನು ಮಾಡ್ತಿದ್ದಾರೆ, ಅಷ್ಟಕ್ಕೂ ಹೀರೋ ಯಾರು ಈ ಚಿತ್ರಕ್ಕೆ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಗಿಲ್ಲಿ ಅವರ ಮಾತನಾಡಿದ ಕ್ಲಿಪ್ಪನ್ನು ಕೂಡ ಹಾಕಿದ್ದೇನೆ. ಸೊ ಅವರೇ ಒಂದು ನಿರ್ದೇಶನದ ಒಂದು ಹೊಸ ನಿರ್ದೇಶನದ ಮೂವಿಯನ್ನು ಮಾಡ್ತಿದ್ದಾರೆ. ಸೊ ಅದಕ್ಕೆ ಸಾಥ್ ಕೊಟ್ಟಿದ್ದು ಯಾರು ಅಂತಕ್ಕಂಥದ್ದನ್ನು ಕೂಡ ಅವರೇ ಹೇಳಿದ್ದಾರೆ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ ಒಂದು ವಿಡಿಯೋನ ಈ ಒಂದು ವಿಡಿಯೋದ ಮಧ್ಯದಲ್ಲಿ ಹಾಕಿದ್ದೇನೆ. ವಿಡಿಯೋನ ಕೊನೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಗಿಲ್ಲಿ ಅಪ್ಪ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ಗಿಲ್ಲಿ ಕಾವ್ಯ ಜೋಡಿ ಅಂತಂದರೆ ತುಂಬಾ ಎಲ್ರಿಗೂ ಇಷ್ಟ ಇತ್ತು. ಸೊ ಇನ್ನು ಗಿಲ್ಲಿ ಕಾವ್ಯನ ಇಟ್ಕೊಂಡು ಒಂದು ಮೂವಿಯನ್ನು ಮಾಡಬೇಕು. ಸೊ ಕಾವ್ಯ ಶೈವ ಅವ್ರನ್ನ ಹೀರೋಯಿನ್ ಮಾಡಬೇಕು, ಗಿಲ್ಲಿ ಅವ್ರನ್ನ ಹೀರೋ ಮಾಡಬೇಕು. ಸೊ ಖಂಡಿತವಾಗ್ಲೂ ಆ ಒಂದು ಮೂವಿ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ಸೊ ನಮಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತಕ್ಕಂಥ ಹಲವಾರು ಡೈರೆಕ್ಟರ್ಗಳು ಒಂದು ಕಾಯ್ದುಕೊಂಡು ಕೊಳ್ತಾ ಇದ್ರು. ಸೊ ಅದರಲ್ಲಿ ಹಲವಾರು ಡೈರೆಕ್ಟರ್ಗಳು ಇದ್ದರು. ಸೊ ಈ ಗಿಲ್ಲಿ ಕಾವ್ಯ ಅವರ ಜೋಡಿಯನ್ನು ಇಟ್ಕೊಂಡು ತರುಣ್ ಸುಧೀರ್ ಅವರು ಕೂಡ ಒಂದು ಮೂವಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿದ್ದರು. ಸೊ ತರುಣ್ ಸುಧೀರ್ ಅವರು ಕೂಡ ಗಿಲ್ಲಿ ಅವ್ರಿಗೆ ಹೇಳಿದರು, ಇಲ್ಲ ಖಂಡಿತವಾಗ್ಲೂ ನಿನ್ನನ್ನು ಇಟ್ಕೊಂಡು ಒಂದು ಮೂವಿ ಮಾಡಬೇಕು, ನಿನ್ನಲ್ಲಿ ಒಂದು ಕಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ತರುಣ್ ಸುಧೀರ್ ಅವ್ರದ್ದು ಒಂದು ದುಡ್ಡು ಮಾಡುವ ರೀತಿಯ ಯಾವುದೇ ಯೋಚನೆ ಕೂಡ ಇರಲಿಲ್ಲ. ಯಾಕಪ್ಪ ಅಂತಂದರೆ ಅವರು ಎಂಥ ಸ್ಟಾರ್ ಡೈರೆಕ್ಟರ್ ಅಂತಕ್ಕಂಥದ್ದು ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಅವರು ಮಾಡ್ತಿರತಕ್ಕಂಥ ಎಲ್ಲ ಮೂವಿಗಳು ಆಲ್ಮೋಸ್ಟ್ ಹಿಟ್ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸೊ ಅಂತಹ ಡೈರೆಕ್ಟರ್ ಅವರು ಗಿಲ್ಲಿ ಅವ್ರನ್ನ ಇಟ್ಕೊಂಡು ಒಂದು ಮೂವಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಒಂದು ಆಫರನ್ನು ಗಿಲ್ಲಿ ಅವರಿಗೆ ಕೊಟ್ಟರು. ಸೊ ಅದಕ್ಕೆ ಗಿಲ್ಲಿ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಇಲ್ಲ ಸರ್, ನನಗೆ ನಿರ್ದೇಶಕನಾಗುವ ಆಸೆ ತುಂಬಾ ಇದೆ. ಸೊ ನನಗೆ ನಟನಾಗುವುದಕ್ಕಿಂತ ನಿರ್ದೇಶಕನಾಗುವ ಆಸೆ ಇದೆ, ದಯವಿಟ್ಟು ಸರ್ ನನಗೆ ಇದಕ್ಕೆ ಹೆಲ್ಪ್ ಮಾಡಿ ಅಂತಕ್ಕಂಥ ಮಾತನ್ನು ಗಿಲ್ಲಿ ಅವರು ಒಂದು ಡೈರೆಕ್ಟರ್ ಆದಂತಹ ಒಂದು ತರುಣ್ ಸುಧೀರ್ ಅವರಿಗೆ ಕೇಳ್ತಾರೆ. ಖಂಡಿತವಾಗ್ಲೂ ಗಿಲ್ಲಿ, ನಿನಗೆ ಆದಷ್ಟು ಬೇಗ ನಾನೊಂದು ಹೆಲ್ಪ್ ಮಾಡ್ತೀನಿ. ಸೊ ನೀನು ಆದಷ್ಟು ಬೇಗ ಒಂದು ಕಥೆಯನ್ನು ಬರೆದುಕೊಂಡು ಬಾ. ಸೊ ಅದಕ್ಕೆ ಸೂಟ್ ಆಗುವಂಥ ಹೀರೋವನ್ನು, ಸೊ ಪ್ರೊಡ್ಯೂಸರನ್ನು, ಸೊ ಎಲ್ಲ ಜವಾಬ್ದಾರಿಯನ್ನು ನಾನು ಹೊರ್ತೀನಿ ಅಂತಕ್ಕಂಥ ಮಾತನ್ನು ಸೊ ಇಲ್ಲಿ ಒಂದು ತರುಣ್ ಸುಧೀರ್ ಅವರು ಒಂದು ಆಶಯಕಿರಣವಾಗಿ ಒಂದು ಬೆಂಬಲಕ್ಕಾಗಿ ಸೊ ಗಿಲ್ಲಿ ಅವರ ಹಿಂದೆ ನಿಲ್ತಾರೆ. ಸೊ ಅದಕ್ಕೆ ಗಿಲ್ಲಿ ತುಂಬಾ ಖುಷಿ ಆಗ್ತಾರೆ. ಯಾಕಪ್ಪ ಅಂತಂದರೆ ಒಂದು ಸ್ಟಾರ್ ಡೈರೆಕ್ಟರ್ ಅವರು ಸೊ ಈಗ ಬೆಳೆತಿರಕ್ಕಂಥ ಪ್ರತಿಭೆಯ ಬಗ್ಗೆ ಇಷ್ಟೊಂದು ಕೇರ್ ತೆಗೆದುಕೊಳ್ತಿದ್ದಾರೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಸೊ ಅದು ತುಂಬಾ ಒಂದು ಒಳ್ಳೆಯ ಮಾತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಏನಾಗುತ್ತೋ ಆಗಲಿ, ನಿನ್ನ ಹತ್ರ ಒಂದು ಕಲೆ ಇದೆ, ಸೊ ಆ ಕಲೆಯನ್ನು ಹೊರಗೆ ತೆಗೆದುಕೊಂಡು ಬಾ ಅಂತಕ್ಕಂಥ ಮಾತನ್ನು ತರುಣ್ ಸುಧೀರ್ ಅವರು ಹೇಳ್ತಾರಂತೆ. ಸೊ ಅದರ ಹಾಗೆ ಗಿಲ್ಲಿ ಅವರು ಒಂದು ಕಥೆಯನ್ನು ಬರೆದು ಕೂಡ ಈಗ ಒಂದು ತರುಣ್ ಸುಧೀರ್ ಅವರಿಗೆ ತೋರಿಸಿದ್ರಂತೆ ಈ ಕೆಲವು ದಿನಗಳ ಹಿಂದೆ. ಸೊ ಆ ಒಂದು ಕಥೆಯನ್ನು ಬರೆದು ತೋರಿಸಿದ್ರಂತೆ. ಸೊ ಆ ಕಥೆಯನ್ನು ಕೇಳಿ ತರುಣ್ ಸುಧೀರ್ ಅವರು ತುಂಬಾ ಖುಷಿಯಾಗಿದ್ದಾರಂತೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಇದನ್ನು ನಾನು ಪ್ರೊಡ್ಯೂಸರ್ಗೆ ತೋರಿಸಿ ನಿನಗೆ ಒಂದು ಮೂವಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರಂತೆ. ಸೊ ಅದಾದ ನಂತರ ಈಗ ಪ್ರೊಡ್ಯೂಸರ್ ಕೂಡ ಒಪ್ಕೊಂಡಿದ್ದಾರಂತೆ. ಸೊ ಒಂದು ನಟನನ್ನು ಹುಡುಕುವ ಒಂದು ವಿಚಾರದಲ್ಲಿದ್ದಾರಂತೆ. ಸೊ ಸ್ಟಾರ್ ನಟರನ್ನು ಸೊ ಹಾಕುವ ಎಲ್ಲ ವಿಚಾರದಲ್ಲಿ ಸೊ ಈ ಒಂದು ಗಿಲ್ಲಿ ಅವರ ಒಂದು ಫಿಲ್ಮ್ಗೆ ಒಂದು ಶರಣ್ ಅವರನ್ನು ಹೀರೋ ಆಗಿ ಮಾಡುವಂಥ ಎಲ್ಲ ಒಂದು ವಿಚಾರಗಳು ಎದ್ಕಂತ ಇವೆ ಅಂತೆ. ಸೊ ಈ ರೀತಿ ಬಗ್ಗೆ ಮಾಹಿತಿಯನ್ನು ತರುಣ್ ಸುಧೀರ್ ಅವರು ಒಂದು ಅಫಿಷಿಯಲ್ ಆಗಿ ಹೇಳ್ಕೊಂಡಿದ್ದಾರೆ. ಇನ್ನೇನು ಗಿಲ್ಲಿ ನಿರ್ದೇಶನದ ಹೊಸ ಸಿನಿಮಾ ಬರಲಿದೆ. ಸೊ ಅದಕ್ಕೆ ನಾನು ಕೂಡ ಅವರಿಗೆ ಸಪೋರ್ಟನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ತರುಣ್ ಸುಧೀರ್ ಅವರು ಒಂದು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರಂತೆ. ಸೊ ಅದು ಕೂಡ ತುಂಬಾ ವೈರಲ್ ಆಗಿದೆ. ಇನ್ನು ಶರಣ್ ಅವರು ಈ ಒಂದು ಮೂವಿಗೆ ಒಪ್ಕೊಳ್ತಾರಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡೋದಾದರೆ ಖಂಡಿತವಾಗ್ಲೂ ಕಥೆಯನ್ನು ಕೇಳಿ ಅವರು ಕೂಡ ಒಂದು ಒಪ್ಕೊಂಡಿದ್ದಾರೆ, ಒಪ್ಪಿಗೆಯನ್ನು ಸೂಚಿಸಿದ್ದಾರಂತೆ. ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಚಿತ್ರದ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ ಅಂತೆ. ಸೊ ಇನ್ನು ಈ ಮೂವಿ ಆದಷ್ಟು ಬೇಗ ಹೊರಬರಲಿ ಅಂತಕ್ಕಂಥದ್ದನ್ನು ಎಲ್ಲರ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಒಂದು ಸೂಪರ್ ಹಿಟ್ ಮೂವಿ ಆಗಲಿ, ಗಿಲ್ಲಿ ಒಂದು ಸ್ಟಾರ್ ಡೈರೆಕ್ಟರ್ ಆಗಲಿ ಅಂತಕ್ಕಂಥದ್ದು ಎಲ್ಲರ ಆಸೆ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಗಿಲ್ಲಿ ಅವರು ಒಂದು ಸ್ಟಾರ್ ಡೈರೆಕ್ಟರ್ ಆಗಬೇಕಾ ಅಥವಾ ಇಲ್ಲ ಇಷ್ಟೇ ಸಣ್ಣ ಪುಟ್ಟ ಒಂದು ನಟನಾಗಿ ಒಂದು ಬೆಳಿಬೇಕಾ? ಸೊ ಇನ್ನು ಗಿಲ್ಲಿ ಅವರ ಒಂದು ಆದಷ್ಟು ಬೇಗ ಚಿತ್ರ ಒಂದು ಚೆನ್ನಾಗಿ ಮೂಡಿ ಬರಲಿ, ಸೊ ಆದಷ್ಟು ಬೇಗ ಸ್ಟಾರ್ ಡೈರೆಕ್ಟರ್ ಆಗಲಿ ಅಂತಕ್ಕಂಥದ್ದನ್ನ ಕಮೆಂಟ್ ಮೂಲಕ ಎಲ್ಲರೂ ಕೂಡ ಹರಿಸಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ.